ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕ್ ಇನ್ಫೋ. ಸೊ ಇವತ್ತಿನ ಎರಡನೇ ಮ್ಯಾಚು ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸು. ಸೊ ಇದು ಡಿ ವೈ ಪಾಟೀಲ್ ನಡೀತಾ ಇರುವಂಥ ಲಾಸ್ಟ್ ಮ್ಯಾಚು. ಸೊ ಸಾರಿ, ನಿನ್ನೆ ಲಾಸ್ಟ್ ಮ್ಯಾಚ್ ಅಂತ ಹೇಳಿದ್ದೆ. ಆರ್ ಸಿ ಬಿ ಮತ್ತು ಗುಜರಾತ್ ಆಡ್ತಾ ಇರೋದನ್ನ ಲಾಸ್ಟ್ ಮ್ಯಾಚ್ ಅಂತ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ. ಸೊ ಸಾರಿ, ನಾನು ಅಷ್ಟೊಂದು ಕರೆಕ್ಟಾಗಿ ನೋಡಿರಲಿಲ್ಲ. ಸೊ ಇವತ್ತು ನಡೀತಾ ಇರೋದಂತ ಇವತ್ತು ನಡಿಬೇಕಾಗಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ. ಇದು ಲಾಸ್ಟ್ ಮ್ಯಾಚಲ್ಲಿ ನಡೀತಾ ಇರೋದು. ಸೊ ಸಾರಿ. ಸೊ ಮತ್ತೆ ಈ ಕಡೆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಟೀಮು ಸ್ಟ್ರಾಂಗ್ ಆಗಿದೆ. ಸೊ ನಿನ್ನೆ ಇವರು ಆರ್ ಸಿ ಬಿ ವಿನ್ ಆಗ್ಬಿಟ್ಟು ಬರ್ತಾ ಇದ್ದಾರೆ ಲಾಸ್ಟ್ ಮ್ಯಾಚಿಂದ. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲಾಸ್ಟ್ ಮ್ಯಾಚು ಎರಡು ಸೋತಿದ್ರಲ್ಲ, ಲಾಸ್ಟ್ ಮ್ಯಾಚ್ ಅವರು ಗೆದ್ಬಿಟ್ಟು ಬರ್ತಿದ್ದಾರೆ. 3ರಲ್ಲಿ 1 ಗೆದ್ದಿದ್ದಾರೆ. ನಾವು ಹ್ಯಾಟ್ರಿಕ್ ವಿನ್ನು, 3ರಲ್ಲಿ 3 ಗೆದ್ದಿದ್ದೀವಿ. ಸೊ ಕಾನ್ಫಿಡೆಂಟ್ ಲೆವೆಲ್ ನಮ್ಮದು ಹೈಯಲ್ಲಿ ಇರುತ್ತಲ್ಲ. ಸೊ 3 ಮ್ಯಾಚ್ 3 ಗೆದ್ದಿದ್ದೀವಿ. ಸೊ ಇವರು ಕೂಡ ಇನ್ನೊಂದೇನು ನಮಗೆ ಸ್ವಲ್ಪ ನನ್ನ ಪ್ರಕಾರ ಡಿಸ್ಅಡ್ವಾಂಟೇಜ್ ಆಗ್ಬೋದು ಇದು. ಯಾಕಂದರೆ ಇವಾಗ ನಿನ್ನೆ ಕೂಡ ಆಡಿದ್ದಾರೆ, ಇವತ್ತು ಕೂಡ ಆಡ್ತಿದ್ದಾರಲ್ಲ. ಸೊ ಹಂಗಾಗಿ ಇವ್ರಿಗೆ ರೆಸ್ಟ್ ಅನ್ನೋದೇನಿಲ್ಲ. ಸೊ ಇವರು ಮೊನ್ನೆ ಆಡಿರೋದು. ಸೊ ಎರಡು ದಿನ ರೆಸ್ಟ್ ಇದೆ ಇವ್ರಿಗೆ. ಸೊ ರೆಸ್ಟಿಂದ ಬರ್ತಾ ಇದ್ದಾರೆ. ಎರಡೂ ಕಡೆ ಹೋಲಿಕೆ ಮಾಡಿದ್ರೆ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಯಾಕಂದರೆ ನಮ್ಮ ಕಡೆ ಚೆನ್ನಾಗಿದೆ. ಆನ್ ಪೇಪರ್ ನೋಡೋಕೆ ಹೋದ್ರೆ ಸರಿ ಇಲ್ಲ ಟೀಮು. ಆನ್ ಫೀಲ್ಡ್ ನೋಡೋಕೆ ಹೋದ್ರೆ ಗೆಲ್ತಾ ಇದ್ದಾರೆ ಒಟ್ಟಿನಲ್ಲಿ. ಅದು ಹೆಂಗೆ ಗೆಲ್ತಿದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗೆಲ್ತಾ ಇದ್ದಾರೆ. ಸೊ ಆನ್ ಪೇಪರ್ ಏನು ಸರಿ ಇಲ್ಲ ಟೀಮು ನನ್ನ ಪ್ರಕಾರ ಕೇಳಿದ್ರೆ. ಸರಿ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಏನಂದರೆ, ಲೆಂಜಿ ಸ್ಮಿತ್ನ ತೆಗ್ದು ಅವ್ರ ಜಾಗದಲ್ಲಿ ಜಾರ್ಜ್ ವಾಲ್ನ ತೊಗೊಂಬಂದ್ರೆ ನಿಜ ಹೇಳ್ತೀನಿ, ನಮ್ಮಷ್ಟು ಸ್ಟ್ರಾಂಗ್ ಟೀಮು ಇನ್ನೊಂದಿಲ್ಲ ಇದು WPL ಸದ್ಯದ ಮಟ್ಟಿಗೆ ಇವಾಗ. ಯಾಕಂದರೆ ಇವಾಗ ಲೆಂಜಿ ಸ್ಮಿತ್ತು ಹಾಕೋದೇ 2 ಓವರ್, ಅದರಲ್ಲೇ 20-30 ರನ್ ಕೊಡ್ತಿದ್ದಾರೆ. ಸಾಕು, ಇನ್ನೇನು 3 ಮ್ಯಾಚ್ ಆಡಿಸಿದ್ದೀವಿ ಅವ್ರಿಗೆ. ಸೊ 3 ಮ್ಯಾಚಲ್ಲೇ ನೋಡಿದ್ದೀವಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಸೊ ಬರ್ತಾರೆ, ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ಅವರು. ಸೊ ಹಂಗಾಗಿ ಅದು ಇಟ್ಕೊಂಡು ನೋಡಿದ್ರೆ ಸಾಕು, 3 ಮ್ಯಾಚ್ ಆಡಿಸಿದ್ದೀವಿ, ಇನ್ನೆಷ್ಟು ಆಡಿಸ್ತಾರೆ ಹೇಳಿ. ಅವ್ರ ಜಾಗಕ್ಕೆ ಜಾರ್ಜ್ ವಾಲ್ನ ತೊಗೊಂಬಂದು ಅವ್ರಿಗೊಂದು ಚಾನ್ಸ್ ಕೊಟ್ಟು ನೋಡಿದ್ರೆ, ಸೊ ನನ್ನ ಪ್ರಕಾರ ಅವ್ರು ಚೆನ್ನಾಗಿ ಆಡ್ತಾರೆ. ಯಾಕಂದರೆ ಇವ್ರು ಹಾಕೋದೇ 2 ಓವರ್ ಲೆಂಜಿ ಸ್ಮಿತ್. ಸೊ ಆ 2 ಓವರ್ನ ಇವ್ರು ಹಾಕ್ತಾರೆ. ಮತ್ತು ಈ ಕಡೆ ಮುಂದೆ 2 ಓವರ್ ರಾಧಾ ಯಾದವ್ ಕೂಡ ಹಾಕ್ತಾರೆ. ಸೊ ಬ್ಯಾಟಿಂಗ್ ಅಂತ ಬಂದರೆ ಅವಾಗ ನಮ್ಮದು ಡೆಪ್ತ್ ಕೂಡ ಚೆನ್ನಾಗಿರುತ್ತೆ, ಓಪನಿಂಗ್ ಕೂಡ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಈ ಮ್ಯಾಚಲ್ಲಿ ಒಂದೇ ಒಂದು ಕೇಳೋದಂದ್ರೆ ಆರ್ ಸಿ ಬಿಗೆ, ಸೊ ಪ್ಲೀಸ್ ಲೆಂಜಿ ಸ್ಮಿತ್ನ ಕೂರಿಸಿ ನಮ್ಮ ಜಾರ್ಜ್ ವಾಲ್ನ ತೊಗೊಂಬಂದರೆ ನಿಜವಾಗ್ಲೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಟೀಮು. ಸೊ ಗೆದ್ದಿದ್ದೀವಿ ಅನ್ನೋಕೆ ಮಾತ್ರ ಚೇಂಜ್ ಮಾಡಬಾರ್ದು ಅಂತ ಹೇಳಲ್ಲ. ಏನು ಇಂಪ್ರೂವ್ ಮಾಡ್ಕೋಬೇಕು, ಗೆದ್ದರೂ ಕೂಡ ನಮ್ಮ ಟೀಮಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕಂದ್ರೆ, ಸೊ ಒಂದು ಚೇಂಜಸ್ ಮಾಡಬೇಕದು. ಮಾಡಿದ್ರೆ ಚೆನ್ನಾಗಿರುತ್ತೆ ಟೀಮು. ಸೊ ಇವ್ರ ಕಡೆ ಬಂದರೆ ಇವ್ರ ಕಡೆ ಏನು ಚೇಂಜಸ್ ಮಾಡೋಂಥ ಏನು ಅವಶ್ಯಕತೆ ಇಲ್ಲ ಚೇಂಜಸ್ ಮಾಡ್ಬೇಕಂತಿರೋದು. ಯಾಕಂದರೆ ಇವರು ಓಪನರ್ ಆಗಿರುವಂಥ ಲೀ ಆಗಿರ್ಬೋದು, ಲೀ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅದು ಬಿಟ್ಟರೆ ಲಾರಾ ಉಲ್ಫಾಟು, ಶಿನೆಲ್ ಹೆನ್ರಿ, ಜೆಮಿಮಾ ರೋಡ್ರಿಗರ್ಸು ಮತ್ತು ಮ್ಯಾರಿಸನ್ ಅನ್ಕ್ಯಾಪು, ಸೊ ಇವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಹಂಗಾಗಿ ಇವ್ರ ಕಡೆ ಏನು ಚೇಂಜಸ್ ಅನ್ಬೇಕಲ್ಲ. ಬೌಲಿಂಗ್ ಅಂತ ಬಂದರೂ ಕೂಡ ನಂದಿನಿ ಶರ್ಮಾ ಹ್ಯಾಟ್ರಿಕ್ ವಿಕೆಟ್ ತೆಗೆದಿದ್ದಾರೆ, ಮತ್ತು ಫೈಫರು. ಸೊ ವಿಕೆಟ್ ಟೇಕರಲ್ಲಿ ಫಸ್ಟಲ್ಲಿ ವಿಕೆಟ್ ಟೇಕರ್ ಕಾಲಮಲ್ಲಿ ಫಸ್ಟ್ 8 ವಿಕೆಟಲ್ಲಿ ಅವರೇ ಇದ್ದಾರೆ. ಸೊ ಹಂಗೆ ನೋಡೋಕ್ಕೋದ್ರೆ ಇವ್ರ ಟೀಮ್ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಆರ್ ಸಿ ಬಿನೂ ಚೆನ್ನಾಗಿದೆ, ಬಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಡ್ತಿರೋದ್ರಿಂದ ಸ್ವಲ್ಪ ನನಗೆ ಯಾಕೋ ಸ್ವಲ್ಪ ಕಷ್ಟ ಆಗ್ಬೋದು ಆರ್ ಸಿ ಬಿಗೆ. ಅದು ಬಿಟ್ಟರೆ ಏನೂ ಇಲ್ಲ. ಬಟ್ ಅದೊಂದು ಚೇಂಜ್ ಮಾಡಿದ್ರೆ ಮಾತ್ರ ಆರ್ ಸಿ ಬಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. 2 ಈಕ್ವಲ್ ಟೀಮಾಗಿ ಕಾಣುತ್ತೆ ಅವಾಗ. ಸೊ ನನ್ನ ಪ್ರಕಾರ ಚೇಂಜ್ ಮಾಡಬೇಕು ಆರ್ ಸಿ ಬಿ. ಆಮೇಲೆ ಇವತ್ತು ಟಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಟಾಸ್ ಗೆದ್ದವರು ಬೌಲಿಂಗ್ನ ತೊಗೊಂಡ್ರೆ ಒಳ್ಳೆಯದು. ನಾವೇನೋ ಡಿಫೆಂಡ್ ಮಾಡಿ ಗೆದ್ದಿರ್ಬೋದು ಲಾಸ್ಟ್ ಮ್ಯಾಚು, ಬಟ್ ಆದರೂ ಬೌಲಿಂಗ್ನ ತೊಗೊಂಡ್ರೆ ಸ್ವಲ್ಪ ನಾವು ಎಷ್ಟು ರಿಸ್ಟ್ರಿಕ್ಟ್ ಮಾಡ್ತೀವೋ ಆಮೇಲೆ ಅಲ್ಲಿಂದ ನಾವು ಎಷ್ಟು ಹೆಂಗೆ ಚೇಸ್ ಮಾಡೋದಂತ ನೋಡ್ಕೊಂಡು ಚೇಸ್ ಮಾಡ್ಬೋದು. ಸೊ ಹಂಗಾಗಿ ಬೌಲಿಂಗ್ನ ತೊಗೊಂಡ್ರೆ ಅಡ್ವಾಂಟೇಜು ಜಾಸ್ತಿ ಇರುತ್ತೆ. ಸೊ ಇದು ಅಲ್ಲಿ ಲಾಸ್ಟ್ ಮ್ಯಾಚು. ಸೊ ಇವತ್ತು ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು, ಇವತ್ತು ಹೇಳ್ತೀನಿ ಆರ್ ಸಿ ಬಿನೇ ವಿನ್ ಆಗೋದಂತ. ನನ್ಗೆ ಅನಿಸ್ತಾ ಇದೆ ಇವತ್ತು ಆ ಚೇಂಜ್ ಆಗುತ್ತೆ ಅಂತ. ಸೊ ಎಲ್ಲ ಮ್ಯಾಚು ಎಲ್ಲ ವಿಡಿಯೋದಲ್ಲಿ ಹೇಳಿದೆ ಇವತ್ತಾಗುತ್ತೆ ಅಂತ. ಸೊ ಹಾಗೇ ಇಲ್ಲ, ಮೋಸ್ಟ್ಲಿ ಇವತ್ತು ಗೊತ್ತಿಲ್ಲ, ನನ್ನ ಅನಿಸಿಕೆ ಹೇಳ್ತೇನೆ. ಆದರೆ ಚೆನ್ನಾಗಿರುತ್ತೆ ಅದೊಂದು ಚೇಂಜು. ಅದು ಬಿಟ್ಟರೆ ಇನ್ನೇನಿಲ್ಲ. ಅದೊಂದು ಚೇಂಜ್ ಆದರೆ ನಮ್ಮ ಟೀಮು ತುಂಬ ಸ್ಟ್ರಾಂಗ್ ಆಗುತ್ತೆ. ಸೊ ಅವಾಗ ಆದರೂ ಗೆಲ್ತೀವಿ, ಒಟ್ಟಿನಲ್ಲಿ ಗೆಲ್ತಾ ಇದ್ದೀವಿ ಎಲ್ಲ ಮ್ಯಾಚು. ಸೊ ಈ ಮ್ಯಾಚ್ ಕೂಡ ಗೆಲ್ತೀವಿ. ಸೊ ಇವತ್ತು ನನ್ನ ಪ್ರಿಡಿಕ್ಷನ್ನು ಆರ್ ಸಿ ಬಿ ವಿನ್ ಆಗ್ತಾರೆ ಅಂತ. ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಟಫ್ ಫೈಟ್ ಕೊಡ್ತಾರೆ, ಬಟ್ ಫೈನಲ್ ಎಂಡ್ ಆಫ್ ದ ರಿಸಲ್ಟ್ ಆರ್ ಸಿ ಬಿ ವಿನ್ ಆಗ್ತಾರೆ.